ನಮಸ್ತೆ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಕೊಡಗಿನ ಗೌರಮ್ಮ ಬರೆದಿರುವಂತಹ ಕಂಬನಿ ಮತ್ತು ಚಿಗುರು ಸಣ್ಣ ಕಥೆಗಳ ಸಂಕಲನ ಇದು. ಇದರಲ್ಲಿ ಮನುವಿನ ರಾಣಿ ಅನ್ನೋ ಒಂದು ಕತೆ ಇದೆ. ಆ ಕಥೆಯ ಸಾರವನ್ನು ತಿಳ್ಕೊಳ್ಳೋಣ. ನೇರವಾಗಿ ಕತೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪೀಠಿಕೆ ಹಾಕ್ತೀನಿ ನೋಡಿ, ಯಾಕಂದರೆ ನೀಟಾಗಿ ಅರ್ಥ ಆಗಬೇಕಲ್ವಾ. ಹಾಗಾಗಿ ಒಂದು ಡಾಕ್ಟರ್ ಕುಟುಂಬ ಇರುತ್ತೆ. ಅವರು ಒಂದು ಊರಿಂದ ಮತ್ತೊಂದು ಊರಿಗೆ ವರ್ಗವಾಗಿ ಹೋಗಿರ್ತಾರೆ, ಯಾವುದೋ ಒಂದು ಹಳ್ಳಿಗೆ ಹೋಗಿರ್ತಾರೆ. ಆ ಹಳ್ಳಿಯಲ್ಲಿ ಈ ಡಾಕ್ಟರ್ಗೆ ಆಗುವಂತಹ ಅನುಭವಗಳೇನು, ಅವನ ಮನಸ್ಸು ತೀರಾ ಕಲ್ಲಲ್ಲ, ಅಥವಾ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗಯ್ಯ ಇವತ್ತು ರಾತ್ರಿ ಆಗಿದೆ, ನಾನು ಬೆಳಗ್ಗೆ ಬಂದು ಚೆಕ್ ಮಾಡ್ತೀನಿ, ಅಲ್ಲಿವರೆಗೂ ಕಾಯು, ಆ ಥರ ಹೇಳೋವಂಥ ಸ್ಥಿತಿಯವನಂತೂ ಈ ಡಾಕ್ಟರ್ ಅಲ್ವೇ ಅಲ್ಲ. ತುಂಬ ದಯಾಳು, ಕರುಣಾವಂತ, ನಿಷ್ಠಾವಂತ ಡಾಕ್ಟರ್ ಆಗಿದ್ದ ಇವನು. ಇಂತಹ ವ್ಯಕ್ತಿಯ ಜೀವನದಲ್ಲೂ ಅವನ ಕಣ್ಣೆದುರೇ ಒಂದು ಕರುಣಾಜನಕ ಕತೆ ನಡೆಯುತ್ತಲ್ಲ, ಆ ಕಥೆಯ ಸಾರವೇ ಮನುವಿನ ರಾಣಿ. ಸರಿ, ಶುರು ಮಾಡೋಣವಾ? ನನಗೆ ಆ ಊರಿಗೆ ವರ್ಗವಾಗಿ ಬರೀ 2 ತಿಂಗಳಾಗಿದ್ದವು ಅಷ್ಟೇ. ಆ ದಿನ ನನಗೆ ತುಂಬ ಕೆಲಸವಿತ್ತು. ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಹೋದವನು ಆಗ ತಾನೇ ಬಂದಿದ್ದೆ. ನಾನು ಮನೆಯ ಮೆಟ್ಟಿಲುಗಳನ್ನು ಹತ್ತುವಾಗ ಆಸ್ಪತ್ರೆಯ ಗಡಿಯಾರವು 11 ಹೊಡೆಯಿತು. ಮಕ್ಕಳು, ಕೆಲಸದವರು ಮಲಗಿ ನಿದ್ರೆ ಮಾಡಿಬಿಟ್ಟಿದ್ದರು. ಪಾರ್ವತಿ ಮಾತ್ರ ನನ್ನ ಪ್ರತೀಕ್ಷೆಯಲ್ಲೇ ಕೂತಿದ್ದಳು. ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿ ಕೈಕಾಲು ತೊಳೆದು ಇನ್ನೇನು ಊಟಕ್ಕೆ ಕೂರಬೇಕು. ಅಷ್ಟರಲ್ಲಿ ಮುಂಬಾಗಿಲನ್ನು ತಟ್ಟುವ ಶಬ್ದ ಕೇಳಿಸಿತು. ಪಾರ್ವತಿಗೆ ರೇಗಿ ಹೋಯಿತು. ಥು, ಇದೇನಿದು, ಬೆಳಗಿನ ಜಾವಕ್ಕೆ ಹೋದವರು ಈಗ ಬಂದಿದ್ದಾರೆ, ಒಂದಿಷ್ಟು ಊಟ ಮಾಡೋದಕ್ಕೂ ಪುರ್ಸೊತ್ತಿಲ್ಲ, ಅಷ್ಟರಲ್ಲಾಗಲೇ ಬಂದ್ಬಿಟ್ರು ನೋಡಿ ಇನ್ನೊಬ್ರು. ಅವ್ರು ಬಾಗಿಲು ತಟ್ತಾನೇ ಇರಲಿ, ನಾನೇನು ಇವಾಗ ಎದ್ದು ಹೋಗಿ ಬಾಗಿಲು ತೆರೆಯೋದಿಲ್ಲ ಅಂತ ರೇಗಿದಳು. ಹೌದು, ನಾನು ಬೆಳಗ್ಗಿನಿಂದಲೂ ಹಸಿದಿದ್ದೆ. ಆದರೆ ನನಗೆ ಮನಸ್ಸು ತಡೆಯಲಿಲ್ಲ. ಹೋಗಲಿ ಬಿಡು ಪಾರ್ವತಿ, ಬಾಗಿಲು ತೆರೆದು ಯಾರೆಂದು ವಿಚಾರಿಸು ಎಂದೆ. ಅದಕ್ಕೆ ಅವಳಿಗೆ ಮತ್ತಷ್ಟು ಕೋಪ ಬಂತು. ನಿಮ್ಮ ದಮ್ಮಯ್ಯ ಬೆಳಗ್ಗಿನಿಂದಲೂ ಹೊಟ್ಟೆಗೇನೂ ತಿಂದಿಲ್ಲ, ಮೊದಲು ಊಟ ಮಾಡಿ, ಆಮೇಲೆ ಬೇಕಿದ್ರೆ ಅವ್ರು ಯಾರು ನೋಡೋಣ ಎಂದಳು. ಈ ಮಧ್ಯೆ ಬಾಗಿಲು ತಟ್ಟುವುದು ಬಹಳ ಜೋರಾಯಿತು. ಮನುಷ್ಯ ಪ್ರಾಣಿಯೊಂದು ಜೀವನ ಮರಣಗಳ ಮಧ್ಯೆ ಹೊರಲಾಡುತ್ತಿರುವಾಗ ನಾನು ಊಟ ಮಾಡುತ್ತಾ ಕೂತಿರಲೆ? ಎದ್ದು ನಾನೇ ಕದ ತೆರೆಯಲು ಹೋದೆ. ಪಾರ್ವತಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ನಮ್ಮೂರೇ ವಾಸಿಯಾಗಿತ್ತು, ಈ ಹಾಳೂರಿಗೆ ಬಂದು ಊಟಕ್ಕೂ ಸಮಯ ಇಲ್ಲ ಅಂತ ಕಣ್ಣೀರ ಹರಿಸಿದಳು. ಪಾರ್ವತಿಯ ಕಣ್ಣೀರು ತುಂಬಿದ ಮುಖವನ್ನು ನೋಡಿ ನನ್ನ ಮನಸ್ಸು ನೊಂದರೂ ಆಗ ಅವಳಿಗೆ ಸಂತೈಕೆಯ ನುಡಿಗಳನ್ನು ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ಹೋಗಿ ನಾನೇ ಕದ ತೆರೆದೆ. ಕದ ತಟ್ಟಿದವನೊಬ್ಬ ಹುಡುಗ, ಸುಬ್ಬ, ಆ ಊರಿನ ಬಿಟ್ಟಿ ಬಸವಯ್ಯ. ಏನೋ ಎಂದು ಕೇಳಿದೆ. ರಾಜಮ್ಮರ ಮನೆಯಲ್ಲಿ ಭಾಳ ಕಾಯಿಲೆ ಅಂತೆ, ಈಗಲೇ ಬರಬೇಕಂತೆ ಅಂದ. ರಾಜಮ್ಮ? ಅವಳ ಹೆಸರನ್ನು ಕೇಳಿದ ಕೂಡಲೇ ಕದ ತೆರೆಯುವಾಗಿದ್ದ ಸಹಾನುಭೂತಿ, ಕರುಣೆ ಎಲ್ಲೋ ಮಾಯವಾಗಿ ಹೋಯಿತು. ಬೆಳಗ್ಗೆ ಬರ್ತೀನಿ, ಹೋಗು ಎಂದೆ. ಅವನು ಹೊರಟೋದ. ಕದ ಮುಚ್ಚಿ ನಾನು ಒಳಗೆ ಹೋದೆ. ಪಾರ್ವತಿ ಊಹಿಸಿದಂತೆ ನಾನು ಹೊರಟು ಹೋಗದೆ ಮರಳಿ ಬಂದುದರಿಂದ ಅವಳಿಗೂ ಸ್ವಲ್ಪ ಸಮಾಧಾನವಾಗಿತ್ತು. ಊಟಕ್ಕೆ ಬಡಿಸುತ್ತಾ, ಯಾರು ಬಂದಿದ್ದು ಅಂದ್ಲು. ಅದೇ ಸುಬ್ಬು, ರಾಜಮ್ಮನ ಮನೆಗೆ ಕೂಡಲೇ ಬರಬೇಕು ಅಂತ ಕರೆಯೋದಕ್ಕೆ ಬಂದಿದ್ದ. ರಾಜಮ್ಮನ ಹೆಸರು ಕೇಳಿ ಪಾರ್ವತಿಗೆ, ಅವಳಿಗೇನೀಗ ಕೇಡು? ಓಹೋಹೋ, ಬೆಳಗ್ಗೆ ಹೋದರೆ ಸಾಲದೇನೋ, ಇಷ್ಟಕ್ಕೂ ಸತ್ತೇ ಹೋದರೆ ಭೂಮಿಗೆ ಭಾರ ಕಮ್ಮಿ ಆಗುತ್ತೆ ಬಿಡಿ ಅಂತ ಅಂದ್ಲು. ರಾಜಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತಿರಸ್ಕರಿಸಲ್ಪಡುತ್ತಿದ್ದ ರಾಜಮ್ಮ ಒಬ್ಬ ಸೂಳೆ. ನಾನವಳನ್ನು ಕಣ್ಣಾರೆ ನೋಡಿರಲಿಲ್ಲವಾದರೂ ಅವಳ ವಿಷಯವಾಗಿ ಜನರಾಡಿಕೊಳ್ಳುತ್ತಿದ್ದ ಮಾತುಗಳನ್ನು ಕೇಳಿಯೇ ಅವಳು ನಿಜವಾಗಿಯೂ ರಾಕ್ಷಸಿಯೇ ನೆನೆಸಿ ಹೋಗಿತ್ತು. ಅಂಥವಳ ಮನೆಗೆ ಈಗ ಯಾರು ಹೋಗುತ್ತಾರೆ? ಬೆಳಗ್ಗಿನಿಂದಲೂ ಊಟ ಸಹ ಮಾಡಿಲ್ಲ, ನಾಳೆ ಬೆಳಗ್ಗೆ ಹೋದರಾಯಿತು ಎಂದು ಸಮಾಧಾನ ಮಾಡಿಕೊಂಡು ಮಲಗಿದೆ. ಅಷ್ಟರಲ್ಲಿ ಪುನಃ ಬಾಗಿಲನ್ನು ಬಡಬಡನೆ ಬಡಿಯುವ ಶಬ್ದ ಕೇಳಿಸಿತು. ಹೋಗಿ ಬಾಗಿಲು ತೆರೆದೆ. ಮತ್ತದೇ ಸುಬ್ಬು. ಈಗಲೇ ಬರಬೇಕಂತೆ ಡಾಕ್ಟ್ರೇ, ಬಹಳ ಜೋರಂತೆ, ಕಾಲಿಗೆ ಬಿದ್ದರೂ ಕರ್ಕೊಂಡು ಬಾ ಅಂತ ಅಂದರು. ನಾನು, ಯಾರಿಗೋ ಕಾಯಿಲೆ ಎಂದು ಕೇಳಿದೆ. ಅವನಿಗೆ ಗೊತ್ತಿರಲಿಲ್ಲ. ಅಂತೂ ಕಾಯಿಲೆ ರಾಜಮ್ಮನಿಗಲ್ಲ ಎಂದು ತಿಳಿಯಿತು. ಇನ್ಯಾರಿಗಿರ್ಬೋದು ಅಂತ ಯೋಚನೆ ಬಂದರೂ ಕೂಡ, ಯಾರಿಗಾದರೆ ನನಗೇನು, ರಾಜಮ್ಮನಿಗೆ ಆದರೂ ಹೋಗಿ ನೋಡೋದು ನನ್ನ ಕರ್ತವ್ಯ. ಅವಳು ಸೂಳೆ ಅನ್ನೋ ಮಾತ್ರಕ್ಕೆ ಅಷ್ಟೊಂದು ಅಲಕ್ಷ್ಯ ಮಾಡೋದು ಸರಿಯಲ್ಲ, ಅದು ನನಗೆಲ್ಲಿಯೇ ಅಧಿಕಾರ
ಇದೇ ಸ್ವಲ್ಪ ಹೊತ್ತಿನ ಮೊದಲೇ ನನ್ನ ಕರ್ತವ್ಯವನ್ನು ಅವಳು ಸೂಳೆ ಎಂಬ ನೆಪದಿಂದ ಬದಿಗೊತ್ತಿ ಸಮಾಧಾನ ಮಾಡಿಕೊಂಡಿದ್ದೆ. ನೆನೆಸಿಕೊಂಡ್ರೆ ನನಗೆ ನಾಚಿಕೆ ಆಗ್ತಾಯಿತ್ತು. ಈಗ ಬರ್ತೀನಿರು ಅಂತ ಹೇಳಿ ಒಳಗೆ ಹೋಗಿ ಬೇಗ ಬೇಗ ಬಟ್ಟೆಯನ್ನು ಹಾಕಿಕೊಂಡೆ. ಪಾರ್ವತಿಗೆ ನಿದ್ದೆ ಬಂದಿತ್ತು. ಔಷಧಿಯ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹಾಗೆಯೇ ಬಾಗಿಲನ್ನು ಎಳೆದುಕೊಂಡು ಹೊರಟೆ. ಆ ರಾಜಮ್ಮನ ಮನೆ ನಮ್ಮ ಮನೆಗೆ ಸುಮಾರು 3/4 ಮೈಲಿ ದೂರದಲ್ಲಿ ಒಂದು ತೋಟದೊಳಗೆ ಒಂಟಿಯಾಗಿತ್ತು. ಅದರ ಹತ್ತಿರ 10-12 ಮಾರು ದೂರದಲ್ಲಿ ಒಂದೆರಡು ಬಡ ಕೂಲಿಯವರ ಗುಡಿಸಲುಗಳಲ್ಲದೆ ಬೇರೆ ಮನೆಗಳಿರಲಿಲ್ಲ. ನಾವು ಹೋಗುವಾಗ ರಾಜಮ್ಮನ ಮನೆ ಬಾಗಿಲು ತೆರೆದೇ ಇತ್ತು. ಸುಬ್ಬು ಅಮ್ಮವ್ರೇ ಅಮ್ಮವ್ರೇ ಎಂದು ಕೂಗಿದ. ರಾಜಮ್ಮ ಹೊರಗೆ ಬಂದಳು. ಅದೇ ಮೊಟ್ಟ ಮೊದಲು ನಾನು ರಾಜಮ್ಮನನ್ನು ನೋಡಿದ್ದು. ಅವಳ ವಿಷಯವಾಗಿ ಜನರಾಡುತ್ತಿದ್ದ ಮಾತುಗಳನ್ನು ಕೇಳಿ ರಾಜಮ್ಮ ರಾಕ್ಷಸಿ ಎಂಬ ಭಾವನೆಯೇ ಬಂದು ಹೋಗಿತ್ತು ನನಗೆ. ಆದರೆ ಅದೇಕೋ ವ್ಯಸನದಿಂದ ಬಾಡಿದ ಅವಳ ಮುಖವನ್ನು ಅತ್ತು ಕೆಂಪಾಗಿ ಊದಿಕೊಂಡಿದ್ದ ಅವಳ ಕಣ್ಣುಗಳನ್ನು ನೋಡಿ ನನಗೆ ಅತ್ಯಂತ ಕರುಣೆಯುಂಟಾಯಿತು. ಯಾರಿಗಮ್ಮ ಕಾಯಿಲೆ ಎಂದು ಕೇಳಿದೆ. ರಾಜಮ್ಮ ಪ್ರತ್ಯುತ್ತರ ಕೊಡದೆ ನನ್ನನ್ನು ಒಳಗೆ ಕರೆದುಕೊಂಡು ಹೋದಳು. ಅಲ್ಲೊಂದು ಕೋಣೆಯಲ್ಲಿ ಮಂಚದ ಮೇಲೊಬ್ಬನು ಮಲಗಿದ್ದ. ರಾಜಮ್ಮ ಆತನ ಕಡೆಗೆ ಕೈ ತೋರಿಸಿದಳು. ಹತ್ತಿರ ಹೋಗಿ ನೋಡಿದೆ. ಸತ್ತ ಹೆಣದ ಬೊಕದಂತಿತ್ತು ಅವನ ಮುಖ. ಕಣ್ಣುಗಳನ್ನು ಬಿಟ್ಟುಕೊಂಡೇ ಇದ್ದರೂ ಆ ಕಣ್ಣುಗಳಲ್ಲಿ ಜೀವನದ ಬೆಳಕಿದ್ದಂತೆ ತೋರಲಿಲ್ಲ. ಬಗ್ಗಿ ಆತನ ಕೈ ಹಿಡಿದು ನೋಡಿದೆ. ಬೆಂಕಿಯಂತೆ ಸುಡುತ್ತಿತ್ತು ಆ ಕೈ. ಜ್ವರದ ತಾಪದಿಂದ ಅವನಿಗೆ ಪ್ರಜ್ಞೆಯೇ ಇರಲಿಲ್ಲ. ನೋಡಿದೊಡನೆಯೇ ಆತ ಬದುಕುವಂತಿಲ್ಲವೆಂದು ನನಗೆ ತಿಳಿದು ಹೋಯಿತು. ರಾಜಮ್ಮ ಮಾತ್ರ ಅವನ ಕಾಲ ಹತ್ತಿರವೇ ತಲೆಯಿಟ್ಟುಕೊಂಡು ಶೂನ್ಯ ದೃಷ್ಟಿಯಿಂದ ನನ್ನ ಕಡೆ ನೋಡುತ್ತಿದ್ದಳು. ನಾನು ಎಷ್ಟೋ ಜನರು ಸಾಯುವುದನ್ನು ನೋಡಿದ್ದೇನೆ. ಅದೆಷ್ಟೋ ಜನರು ಎದೆ ಎದೆ ಬಡಿದುಕೊಂಡು ಅಳುವ ಕರುಣಾಕ್ರಂದನವನ್ನು ಕೇಳಿದ್ದೇನೆ. ಆದರೆ ಅದ್ಯಾವ ದೃಶ್ಯಗಳು ರಾಜಮ್ಮನ ರೋದನದಷ್ಟು ವ್ಯಥೆಯನ್ನುಂಟು ಮಾಡಿರಲಿಲ್ಲ. ಈಗ ಸ್ವಲ್ಪ ಹೊತ್ತಿನ ಹಿಂದೆ ನಾನು ರಾಜಮ್ಮನನ್ನು ನೋಡಿಯೂ ಸಹ ಇರಲಿಲ್ಲ. ಅವಳ ವಿಷಯದಲ್ಲಿ ತಿರಸ್ಕಾರವಿತ್ತು ನನಗೆ. ಸತ್ರೆ ಸಾಯ್ಲಿ ಅನ್ನೋ ಭಾವನೆಯೂ ಕೂಡ ಇತ್ತು. ಒಂದು ಸಾರಿ ಅವಳ ಅಳುವ ಮುಖವನ್ನು ನೋಡಿದ ಮಾತ್ರದಿಂದ ನನಗವಳ ವಿಷಯದಲ್ಲಿದ್ದ ಎಲ್ಲ ಭಾವನೆಗಳು ಮಾಯವಾಗಿ ಅಸೀಮ ಕರುಣೆಯೊಂದು ಮಾತ್ರ ಅದೇಕೆ ಉಳಿಯಿತೋ ಹೇಳಲಾರೆ. ಅಂದಹಾಗೆ ಅವಳ ಪ್ರಾಯವೇನೂ ಹೆಚ್ಚಾಗಿದ್ದಂತೆ ತೋರಲಿಲ್ಲ ನನಗೆ. ನನ್ನ ಮಗಳು ಶಾಂತಿಗಿಂತ 1-2 ವರ್ಷಕ್ಕೆ ಹಿರಿಯವಳೇನೋ. ಇಷ್ಟೊಂದು ಚಿಕ್ಕ ಪ್ರಾಯದಲ್ಲೇ ಇಂತಹ ಅವಸ್ಥೆ. ಹೆಸರಾದ ಸೂಳೆ ಎಂಬ ಕೀರ್ತಿ. ಅಲ್ಲಿ ಮಲಗಿದ್ದ ಮನುಷ್ಯ ಹೊರಳಾಡಿದ. ನಾನು ಕುಡಿಸಿದ ಔಷಧಿಯ ಪ್ರಭಾವದಿಂದ ಅವನನ್ನು ಬದುಕಿಸುವುದು ಅಸಾಧ್ಯವಾದರೂ ಅವನಿಗೆ ಸ್ಮೃತಿ ಬರುವ ಸಂಭವವಿತ್ತು. ಕಾಲದೆಸೆಯಲ್ಲೇ ಕುಳಿತಿದ್ದ ರಾಜಮ್ಮ ಎದ್ದು ಬೆವರುತ್ತಿದ್ದ ಅವನ ಮುಖವನ್ನು ಒರೆಸತೊಡಗಿದಳು. ಆತನ ತುಟಿ ಅಲುಗತೊಡಗಿತು. ಸ್ವಲ್ಪ ನೀರನ್ನು ಕುಡಿಸುವಂತೆ ಹೇಳಿದೆ. ಅವಳು 1-2 ಚಮಚ ನೀರನ್ನು ಕುಡಿಸುತ್ತಲೇ ಅವನು ಬಹು ಮೆಲ್ಲಗೆ ರಾಣಿ ಎಂದ. ರಾಜಮ್ಮ ನನ್ನ ಕಡೆಗೊಮ್ಮೆ ಕೃತಜ್ಞತಾ ಭಾವದಿಂದ ನೋಡಿ, ಏನು ಮನು, ಏನು? ಹಾಂ, ಇಲ್ಲೇ ಇದ್ದೀನಿ ಮನು, ಮಾತಾಡು ಎಂದಳು. ಪಾಪ, ಅವಳಿಗೆ ಗೊತ್ತಿರಲಿಲ್ಲ ಆರುವ ಮೊದಲು ದೀಪ ಜೋರಾಗಿ ಉರಿಯುವುದೆಂದು. ರಾಣಿ 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 ಎಂದು ಕೂಗುತ್ತಾ ಆತ ಅವಳ ಕೈಗಳನ್ನು ಹಿಡಿದುಕೊಂಡ. ಇಲ್ಲೇ ಇದ್ದೇನೆ ಮನು, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೋಡು ನಿನ್ನ ಪಕ್ಕದಲ್ಲೇ ಇದ್ದೀನಿ. ರಾಜಮ್ಮ ಅವನ ಕೈ ಹಿಡಿದುಕೊಂಡಳು. ಪುನಃ ಇನ್ನೊಮ್ಮೆ ಆತ ರಾಣಿ ಎಂದು ಜೋರಾಗಿ ಚೀರಿದ. ಆಯಿತು, ಅದೇ ಅಂತ್ಯ. ಮರುದಿನ ನಾನು ಮನೆಗೆ ಹೋಗುವಾಗ ಬೆಳಗಿನ 10 ಗಂಟೆಯಾಗಿತ್ತು. ಮಕ್ಕಳಿಬ್ಬರು ಸ್ಕೂಲಿಗೆ ಹೋಗಿದ್ದರು. ಪಾರ್ವತಿ ಹೋಗಿದೊಡನೆಯೇ, ಎಲ್ಲಿಗೆ ಹೋಗಿದ್ರಿ ರೀ? ರಾತ್ರಿನೇ ಹೋದ್ರೋ ಅಥವಾ ಬೆಳಗ್ಗೆ ಆಗಿತ್ತೋ? ಅಲ್ಲ, ಯಾರಿಗಂತೆ ಕಾಯಿಲೆ ಅಂತ ಪ್ರಶ್ನೆಗಳ ಮಳೆಯನ್ನೇ ಸುರಿಸ್ಬಿಟ್ಲು. ಆದರೆ ಆಗ ಅವಳ ಪ್ರಶ್ನೆಗಳಿಗೆ ಪ್ರತ್ಯುತ್ತರವನ್ನು ಕೊಡುವಂಥ ಸ್ಥಿತಿಯಲ್ಲಿ ನಾನಿರಲಿಲ್ಲ. ಹಿಂದಿನ ದಿನದ ಆ ರೋಗಿ, ಕೆದರಿದ ಕೂದಲಿನ, ಊದಿದ ಕಣ್ಣುಗಳ, ಬಾಡಿದ ಮುಖದ ರಾಜಮ್ಮ, ಅವಳ ಮೂಕ ರೋದನ ಎಲ್ಲ ಕಣ್ಣ ಮುಂದೆ ಕಟ್ಟುವಂತಿತ್ತು. ನನ್ನೆದುರು ಪಾರ್ವತಿಯೇ ನಿಂತಿದ್ದರೂ ನನ್ನ ಕಣ್ಣುಗಳಿಗೆ ರಾಜಮ್ಮನ ಬಾಡಿ ಬೆಂಡಾದ ಆ ಮುಖವೇ ಕಾಣುತ್ತಿತ್ತು. ನಾನು ಮೂಕನಂತೆ ಬೆಪ್ಪಾಗಿ ನಿಂತಿರುವುದನ್ನು ನೋಡಿ ಪಾರ್ವತಿಗೆ ಆಶ್ಚರ್ಯವೇ ಆಗಿರಬೇಕು. ಹಿಂದಿನ ದಿನದ ನನ್ನ ವಿಪರೀತದ ಕೆಲಸದಿಂದಲೇ ನಾನು ಹಾಗಾಗಿದ್ದೇನೆ ಅಂತ ಆಕೆ ತುಂಬ ನೊಂದ್ಕೊಂಡ್ಳು. ನಿನ್ನೆ ಇಡೀ ದಿನ ನಿದ್ದೆ ಇಲ್ಲ, ಹೊತ್ತಿಗೆ ಸರಿಯಾಗಿ ಊಟನೂ ಇಲ್ಲ. ಇನ್ನಾದರೂ ಫಲಹಾರ ಮಾಡಿ ವಿಶ್ರಾಂತಿ ತಗೊಳ್ಳಿ
ಪ್ಲೀಸ್ ನಿಮ್ಮ ದಮ್ಮಯ್ಯ ಅಂತ ಕಾಫಿ ತಿಂಡಿಯನ್ನು ತಂದಿಟ್ಟುಕೊಂಡು ಬಲವಂತಪಡಿಸಿದಳು. ಈಗೇನು ಬೇಡ ಪಾರ್ವತಿ, ಸ್ವಲ್ಪ ಮಲಗಿ ನಿದ್ದೆ ಮಾಡಿದರೆ ಎಲ್ಲ ಸರಿಯಾಗುತ್ತೆ ಅಂತ ಬಟ್ಟೆಯನ್ನು ಸಹ ಬದಲಾಯಿಸದೆ ಹಾಗೆಯೇ ಬಿದ್ದುಕೊಂಡೆ. ಈಗ ಪಾರ್ವತಿ ಪಾಪ ಎಷ್ಟು ದಂಡಿದಿರೋ ಏನೋ, ಸರಿ ನಿದ್ದೆ ಮಾಡಿ ಅಂತ ಹೇಳಿ ಹೊರಗಡೆ ಹೋಗೋದಕ್ಕೆ ಹೋಗ್ತಾಳೆ. ಆಗ ನಾನು, ಇಲ್ಲಿ ಬಂದು ಕುತ್ಕೋ ಪಾರ್ವತಿ ಎಂದೆ. ಪಾರ್ವತಿ ನನ್ನ ಹತ್ತಿರ ಬಂದು ಕುಳಿತಳು. ನನ್ನ ಹತಾಶ ಮುಖವನ್ನು ನೋಡಿ ಪಾರ್ವತಿಗೆ ಇವತ್ತಿವ್ರಿಗೆ ಏನಾಗಿದೆ ಅಂತ ಪ್ರಶ್ನಾಸೂಚಕವಾದಂಥ ದೃಷ್ಟಿಯಿಂದ ನನ್ನನ್ನು ನೋಡ್ತಾ ಇದ್ಲು. ನಾನವಳಿಗೆ ಹಿಂದಿನ ರಾತ್ರಿ ರಾಜಮ್ಮನ ಮನೆಯಲ್ಲಿ ನಡೆದಿದ್ದೆಲ್ಲವನ್ನ ಹೇಳಿದೆ. ನನ್ನ ಮಾತುಗಳನ್ನು ಕೇಳಿ ಪಾರ್ವತಿ, ಸತ್ತೋಗಿರೋನು ಯಾರು? ಆ ರಾಜಮ್ಮನಿಗೂ ಅವನಿಗೂ ಏನು ಸಂಬಂಧ ಅಂತ ಕೇಳಿದ್ಲು. ಅಲ್ಲಿವರೆಗೂ ನನಗೂ ಆ ವಿಷಯ ಹೊಳೆದಿರಲೇ ಇಲ್ಲ. ಹೌದು, ನಿಜವಾಗ್ಲೂ ಸತ್ತಿರೋನು ಯಾರು? ಆ ರಾಜಮ್ಮ ಅಷ್ಟೊಂದು ನೋವು ತಿಂತಾ ಇದ್ಲಲ್ಲ, ಅವನಿಗೂ ಅವಳಿಗೂ ಏನು ಸಂಬಂಧ? ಈ ಪ್ರಶ್ನೆಗಳೆಲ್ಲ ಈಗ ಬರತೊಡಗಿತ್ತು. ಪಾರ್ವತಿಗೆ ರಾಜಮ್ಮನ ಮೇಲೆ ಬಹಳ ಸಂದೇಹ. ರೀ, ಎಲ್ಲಾದರೂ ಈ ರಾಜಮ್ಮನೇ ಅವನಿಗೆ ವಿಷ ಹಾಕಿ ಕೊಂದಿರ್ಬೋದಾ ಅಂತ ಅಂದ್ಲು. ಒಂದೇ ಒಂದು ದಿನ ಹಿಂದೆ ಪಾರ್ವತಿಯಂತೆಯೇ ನನಗೂ ಸಂದೇಹ ಉಂಟಾಗಿತ್ತು. ರಾಜಮ್ಮನೊಂದು ಸಾರಿ ನೋಡಿದ ಮೇಲೆ ನನ್ನ ಆ ಒಂದು ಥರದ ಭಾವನೆಗಳೆಲ್ಲ ಬದಲಾಗಿ ಹೋಗಿದ್ದು. ಆದ್ದರಿಂದ ಅವಳ ವಿಷಯದಲ್ಲಿ ಪಾರ್ವತಿಯ ಸಂಶಯದ ಮಾತುಗಳನ್ನು ಕೇಳಿ ನನಗೆ ಕೋಪ ಬಂತು. ಸುಮ್ಮನಿರು ಪಾರ್ವತಿ ಅಂತ ಅಂದೆ. ನನ್ನ ಸ್ವರ ಕಠೋರವಾಗಿದ್ದಿರಬೇಕು. ಸಿಟ್ಟಿನಿಂದ ಪಾರ್ವತಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳ ಮುಖವನ್ನು ನೋಡಿ ನನ್ನ ಕಠೋರತೆಗಾಗಿ ನಾಚಿಕೆಯಾಯಿತು. ಅವಳನ್ನು ಸಮಾಧಾನ ಪಡಿಸುತ್ತಾ, ಆ ರಾಜಮ್ಮ ವಿಷ ಹಾಕಿ ಕೊಲ್ಲುವಂಥ ರಾಕ್ಷಸಿ ಥರ ಕಾಣೋದಿಲ್ಲ ಪಾರ್ವತಿ. ನಮ್ಮ ಶಾಂತಿಗಿಂತ ಎಲ್ಲಾದರೂ 1-2 ವರ್ಷಕ್ಕೆ ದೊಡ್ಡವಳಾಗಿರಬೇಕಷ್ಟೆ. ಪಾಪ ಅವಳು. ಆಕೆಯನ್ನು ನೋಡುವಾಗ ಬಹಳ ಮರುಕವಾಗುತ್ತೆ. ಜನರಿಗೇನು ಸುಮ್ಮನೆ ಏನಾದರೂ ಹೇಳ್ತಾ ಇರ್ತಾರಲ್ವಾ ಅಂತ ಹೇಳಿದೆ. ಆದರೆ ಪಾರ್ವತಿಗೆ ರಾಜಮ್ಮನ ಮೇಲಿನ ಸಂದೇಹ ಸಂಪೂರ್ಣವಾಗಿ ದೂರವಾದಂತೆ ತೋರಿಸ್ತಿಲ್ಲ ನನಗೆ. ಮತ್ತೆ ಪಾರ್ವತಿ, ಬಹುಶಃ ಆ ಸತ್ತೋದ್ನಲ್ಲ ಅವನು ತುಂಬ ಹಣಗಾರ ಆಗಿರಬೇಕು. ಅವನ ಹಣಕ್ಕೋಸ್ಕರ ಅವನನ್ನು ಕೊಂದಿರ್ಬೋದು. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಈ ಥರ ದುಃಖ ಆಗಿರೋ ಥರ ನಾಟಕ ಮಾಡ್ತಿದ್ದಾಳೆ ಪಾರಾಗೋದಕ್ಕೆ ಅಂತ ಪಾರ್ವತಿ ಏನೇನೋ ಕಲ್ಪನೆ ಮಾಡ್ಕೊತಾ ಇದ್ಲು. ಇದಕ್ಕೆ ನಾನೇನೂ ಹೇಳಲಿಲ್ಲ. ಆ ದಿನ ನಾನು ಆಸ್ಪತ್ರೆಗೆ ಹೋಗಲಿಲ್ಲ. ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ನೆವದಿಂದ ಹಾಸಿಗೆಯ ಮೇಲೆಯೇ ಹೊರಲಾಡುತ್ತಿದ್ದೆ. ಈ ನಿದ್ದೆ ಮಾತ್ರ ಎಷ್ಟೇ ಪ್ರಯತ್ನ ಪಟ್ಟರೂ ಬರಲಿಲ್ಲ. ಕೊನೆಗೆ ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗಿ ತಿರುಗಾಡ್ಕೊಂಡು ಬರೋಣ ಅಂತ ಹೊರಟೆ. ನನಗೆ ತಿಳಿಯದಂತೆಯೇ ಕಾಲುಗಳು ನನ್ನನ್ನು ರಾಜಮ್ಮನ ಮನೆಯ ಕಡೆಗೆ ಎಳೆದುಕೊಂಡು ಹೋದವು. ಬಾಗಿಲು ತೆರೆದಿತ್ತು. ಒಳಗೆ ಹೋದೆ. ಹಿಂದಿನ ದಿನ ರೋಗಿಯು ಮಲಗಿದ್ದ ಮಂಚದ ಹತ್ತಿರ ನೆಲದ ಮೇಲೆ ಕುಳಿತುಕೊಂಡು ನಟ್ಟ ದೃಷ್ಟಿಯಿಂದಲೇ ಬಾಗಿಲ ಕಡೆಯೇ ನೋಡುತ್ತಿದ್ದಳು ರಾಜಮ್ಮ. ನಾನು ಅದೇ ಬಾಗಿಲಿಂದ ಒಳಗೆ ಹೋಗಿದ್ದರೂ ನನ್ನವಳು ನೋಡಿದಂತೆಯೇ ತೋರಲಿಲ್ಲ. ನನಗವಳ ಸ್ಥಿತಿಯನ್ನು ನೋಡಿ ಬಹಳ ಕಳವಳವಾಯಿತು. ಹೆಣದ ದಹನವಾಗಿತ್ತು. ಈಗ ಅವಳೊಬ್ಬಳೇ ಆ ಮನೆಯಲ್ಲಿ. ಸೂಳೆಯ ಮನೆಗೆ ಬಂದು ಆಕೆಗೆ ಸಮಾಧಾನ ಮಾಡೋರಾದರೂ ಯಾರು? ನನಗಾಗ ಪಾರ್ವತಿಯನ್ನಾದರೂ ಜೊತೆಯಲ್ಲಿ ಕರೆತರಬೇಕಾಗಿತ್ತು ಅಂತ ಅನ್ನಿಸ್ತು. ಹಿಂದಿನ ದಿನ ಯಾರಾದರೂ ನನ್ನೊಡನೆ ರಾಜಮ್ಮನ ಮನೆಗೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿದಿದ್ರೆ ನಾನು ಅವ್ರ ಜೊತೆ ಖಂಡಿತವಾಗ್ಲೂ ಜಗಳ ಮಾಡಿಬಿಡ್ತಾ ಇದ್ದೆ. ಯಾಕಂದರೆ ನಾನು ಆಕೆಯನ್ನು ನೋಡೇ ಇರಲಿಲ್ವಲ್ಲ. ಆದರೆ ಈಗ ರಾಜಮ್ಮನನ್ನು ನೋಡಿದ ಮೇಲೆ ಆ ಥರದ ಭಾವನೆಗಳೇಕೋ ಮಾಯವಾಗಿ ಹೋಗಿದ್ದವು. ಹಿಂದೆ ನಾನು ಅವಳ ವಿಷಯವಾಗಿ ನೆನೆಸಿಕೊಂಡದ್ದನ್ನೆಲ್ಲ ಯೋಚಿಸಿದಾಗ ನನ್ನ ಮೇಲೆ ನನಗೇ ಧಿಕ್ಕಾರ ಉಂಟಾಗುತ್ತಿತ್ತು. ಅವಳಿಗೆ ನಾನು ಹೋದದ್ದು ತಿಳಿಯಲಿಲ್ಲ. ರಾಜಮ್ಮ, ರಾಜಮ್ಮ ಎಂದು ಕೂಗಿದೆ. ಬೇರೆ ಏನನ್ನೋ ನೋಡುತ್ತಿದ್ದವಳು ಪಕ್ಕನೆ ತಿರುಗುವಂತೆ ನನ್ನ ಮಾತು ಕೇಳಿ ಅವಳು ತಿರುಗಿದಳು. ಮೊದಮೊದಲು ನಾನು ಯಾರು ಅಂತ ಅವಳಿಗೆ ಗುರುತು ಸಿಕ್ಕಿದಂತೆ ತೋರಲಿಲ್ಲ. ಕ್ರಮೇಣ ನನ್ನ ಮುಖವನ್ನು ನೋಡಿ ತಲೆ ತಗ್ಗಿಸಿದಳು. ಅವಳನ್ನು ನಾನೆಷ್ಟೋ ಸಮಾಧಾನ ಪಡಿಸಲು ಯತ್ನಿಸಿದೆ. ಅವಳು ಅಳುತ್ತಿರಲಿಲ್ಲ. ಆದರೂ ನನ್ನ ಮಾತುಗಳಿಂದ ಅವಳಿಗೆ ಸಮಾಧಾನವಾದಂತೆ ತೋರಲಿಲ್ಲ. ಕತ್ತಲಾಗುತ್ತಾ ಬಂದಿತ್ತು. ಅವಳೊಬ್ಬಳೇ ಆ ಮನೆಯಲ್ಲಿ. ಆದರೆ ನಾನೇನೂ ಮಾಡುವಂತಿರಲಿಲ್ಲ. ಕೊನೆಗೆ ಯಾರನ್ನಾದರೂ ಜೊತೆಯಲ್ಲಿ ಕಳಿಸುತ್ತೇನೆ ಎಂದು ಹೇಳಿ ಹೊರಟೆ. ಬಾಯಲ್ಲಿ ಹೇಳಿದಷ್ಟು ಸುಲಭವಾಗಿರಲಿಲ್ಲ ರಾಜಮ್ಮನ ಮನೆಗೆ ಜನರನ್ನು ಕಳಿಸುವುದು. ಅಂತೂ ಕೊನೆಗೆ ನಮ್ಮ ಮನೆಯ ಕೆಲಸದವಳನ್ನು ಆ ರಾತ್ರಿಯ ಮಟ್ಟಿಗೆ ಅಲ್ಲಿಗೆ ಹೋಗಲು ಒಪ್ಪಿಸಿದೆ. ಮಗಳು ಶಾಂತಿ ಕೂಡ ಅವಳೊಂದಿಗೆ ಹೋಗುತ್ತೇನೆ ಅಂತ ಹಠ ಹಿಡಿದಳು.
ನನಗೇನೂ ಆಕ್ಷೇಪಣೆ ಇಲ್ಲದಿದ್ದರೂ ಪಾರ್ವತಿ ಅವಳನ್ನು ಕಳಿಸಲು ಒಪ್ಪಲಿಲ್ಲ. 2 ದಿನಗಳಿಂದ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಹಾಗಾಗಿ ಆ ದಿನ ರಾತ್ರಿ ಚೆನ್ನಾಗಿ ನಿದ್ದೆ ಬಂದಿತ್ತು. ಪಾರ್ವತಿಯು ಕೂಡ ಎಚ್ಚರಗೊಳಿಸಿರಲಿಲ್ಲ. ಅದರಿಂದ ಆ ದಿನ ನಾನು ಏಳುವಾಗ 8 ಹೊಡೆದು ಹೋಗಿತ್ತು. ಆಸ್ಪತ್ರೆಗೆ ಹೋಗಲು ಹೊತ್ತಾಗುತ್ತದೆಂದು ಅವಸರವಾಗಿ ಹೊರಟೆ. ಇನ್ನೇನು ಗೇಟನ್ನು ದಾಟಿ ಹೋಗಬೇಕು ಅನ್ನೋಷ್ಟರಲ್ಲಿ ರಾತ್ರಿ ರಾಜಮ್ಮನ ಮನೆಗೆ ಹೋಗಿದ್ದ ನಮ್ಮ ಮನೆ ಕೆಲಸದವಳು ಎದುರಾಗಿ ಬಂದಳು. ಅವಸರದಲ್ಲಿ ರಾಜಮ್ಮನ ಸುದ್ದಿಯೇ ಮರೆತು ಹೋಗಿತ್ತು ನನಗೆ. ಅವಳನ್ನು ನೋಡಿ ರಾಜಮ್ಮ ಹೇಗಿದ್ದಾಳೆ ಅಂತ ವಿಚಾರಿಸಿದೆ. ತಾನು ಬರುವಾಗ ಇನ್ನೂ ಎದ್ದಿರಲಿಲ್ಲ, ನಿದ್ದೆ ಮಾಡ್ತಿರ್ಬೋದು ಅಂತ ಅವಳು ತನ್ನ ಕೆಲಸಕ್ಕೆ ಹೊರಟು ಹೋದಳು. ಆ ದಿನ ನನಗೂ ಕೂಡ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು. ಮನೆಗೆ ಊಟಕ್ಕೆ ಬರುವಾಗ 3 ಆಗಿತ್ತು. ಊಟವಾದ ಮೇಲೆ ನಾನು ಪಾರ್ವತಿಯು ಮಾತಾಡುತ್ತಾ ಕುಳಿತಿದ್ದಾಗ ಮಧ್ಯಾಹ್ನದ ಟಪಾಲಿನಲ್ಲಿ ಬಂದ ಒಂದು ಕಾಗದವನ್ನು ಪಾರ್ವತಿ ತಂದು ಕೊಟ್ಟಳು. ಕಾಗದವನ್ನು ಬಿಡಿಸಿದೆ. ಅಕ್ಷರಗಳು ನನಗೆ ಪರಿಚಿತವಾಗಿರಲಿಲ್ಲ. ಯಾರ ಕಾಗದ ಇರ್ಬೋದು ಅಂತ ಕುತೂಹಲದಿಂದ ಕೊನೆಯನ್ನು ನೋಡಿದೆ. ರಾಜಮ್ಮ. ನನಗೆ ತುಂಬ ಆಶ್ಚರ್ಯವಾಯಿತು. ರಾಜಮ್ಮ ನನಗೆ ಬರೆಯುವಂತಹ ವಿಷಯ ಯಾವುದು ಅಂತ ಆತುರದಿಂದ ಓದತೊಡಗಿದೆ. ಡಾಕ್ಟ್ರೇ, ನನ್ನಂಥವಳ ಮೇಲೆ ಜನರಿಗೆ ಕರುಣೆ ಇರುವುದು ಅಪರೂಪ. ನನ್ನಂಥವರಿಗೆ ಕಷ್ಟ ಬಂದಾಗ ಸಹಾಯ ಮಾಡುವುದು ಸಹ ಮನುಷ್ಯ ಧರ್ಮಕ್ಕೆ ವಿರೋಧವೆಂದು ಭಾವಿಸುವವರೇ ಹೆಚ್ಚು. ಇಷ್ಟು ದಿನ, ಈಗ 4 ವರ್ಷದಲ್ಲಿ ನಾನು ಯಾರಿಂದಲೂ ಸಹಾಯವನ್ನಾಗಲಿ ಸಹಾನುಭೂತಿಯನ್ನಾಗಲಿ ಅಪೇಕ್ಷೆ ಮಾಡೇ ಇಲ್ಲ. ಮೊನ್ನೆ ಮನುಗೆ ಒಂದೇ ಸಾರಿ ಜ್ವರ ಜೋರಾಯಿತು. ಆ ಸುಬ್ಬು ವಿನಃ ನಮ್ಮ ಮನೆ ಕಡೆ ಮತ್ತಾರೂ ಸುಳಿಯೋದೇ ಇಲ್ಲ. ಅವನನ್ನೇ ಕಳಿಸ್ದೆ ಡಾಕ್ಟ್ರನ್ನ ಕರ್ಕೊಂಡು ಬರೋದಕ್ಕೆ. ತಾವು ಮನೆಯಲ್ಲಿರಲಿಲ್ಲ. ಸಹಾಯ ಕೇಳಿ ಬೇರೆಯವ್ರ ಮನೆ ಹತ್ರನೂ ಕಳಿಸಿದ್ದೆ. ಅವರು ನಿರ್ದಾಕ್ಷಿಣ್ಯವಾಗಿ ಬರೋದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಪುನಃ ನಿಮಗೆ ಹೇಳಿ ಕಳಿಸ್ದೆ. ನೀವು ಬೆಳಗ್ಗೆ ಬರ್ತೀನಿ ಅಂದ್ಬಿಟ್ರಿ. ಈ ಮಧ್ಯೆ ಮನುವಿಗೆ ನಿಮಿಷಕ್ಕೆ ಜ್ವರ ಜೋರಾಗುತ್ತಿತ್ತು. ಕಾಲಿಗೆ ಬಿದ್ದಾದರೂ ಬೇಡ್ಕೊಂಡು ಕರ್ಕೊಂಡು ಬಾ ಅಂತ ಮತ್ತೆ ಸುಬ್ಬುವನ್ನು ಕಳಿಸ್ದೆ. ನಿಮಗೇನು ದಯೆ ಬಂತು, ನೀವು ಬಂದ್ರಿ. ಆದರೆ ಮನುವನ್ನು ಇಟ್ಟುಕೊಳ್ಳುವ ಭಾಗ್ಯ ನನಗಿರಲಿಲ್ಲ. ಅವನು ಹೊರಟು ಹೋದ. ನಾನು ಯಾರು, ಮನು ಯಾರು, ನಮಗೇನು ಸಂಬಂಧ ಅಂತ ನಿಮಗೆ ಅನೇಕ ಆಲೋಚನೆಗಳು ಬಂದಿರಬೇಕಲ್ವ. ನನ್ನ ವಿಷಯವಾಗಿ ಜನರಾಡಿಕೊಳ್ಳುವಂತಹ ಮಾತುಗಳನ್ನು ನೀವು ಕೇಳಿರ್ಬೋದು. ಹೌದು, ನನ್ನ ತಾಯಿ ಸೂಳೆಯಾಗಿದ್ದಳು. ನಾನು ಕೂಡ ಅದೇ ವೃತ್ತಿಗಾಗಿ ತಯಾರು ಮಾಡಲ್ಪಟ್ಟಿದ್ದೆ. ನನ್ನ ತಾಯಿಯು ನನ್ನಿಂದ ತುಂಬ ಹಣ ಸಂಪಾದಿಸಲು ಬಯಸುತ್ತಿದ್ದಳು. ಆಕೆಯ ಬಯಕೆಯು ನಿರರ್ಥಕವಾಗುವಂತಿರಲಿಲ್ಲ. ಯಾಕಂದರೆ ಅನೇಕ ಗಣ್ಯಮಾನ್ಯ ಧನಿಗಳು ನನ್ನನ್ನು ಮೆಚ್ಚಿ ಮನಸೋತಿದ್ದರು. ಆದರೆ ಮನುವಿನಿಂದಾಗಿ ನನ್ನ ತಾಯಿಯ ಆಸೆ ನಿರಾಸೆಯಾಗಬೇಕಾಯಿತು. ಮನು, ಮೋಹನ ಅಂತ ಅವನ ಹೆಸರು. ಭಾಗ್ಯವಂತರ ಒಬ್ಬನೇ ಮಗ. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದುದರಿಂದ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ ಅವನಿಗೆ. ಒಂದಿನ ನನ್ನ ತಾಯಿಯ ಹಳೆಯ ಸ್ನೇಹಿತನೊಬ್ಬ ಅವನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದ. ಅಂದಿನಿಂದ ನನಗೋಸ್ಕರ ಯಾವಾಗಲೂ ಮನು ನಮ್ಮ ಮನೆಗೆ ಬರತೊಡಗಿದ. ಸೂಳೆಯರಿಗೆ ಹೃದಯವಿರಬಾರದು ಅಂತ ನನ್ನ ತಾಯಿ ಹೇಳಿಕೊಟ್ಟಿದ್ದರೂ ಮನುವನ್ನು ನಾನು ಅತಿಯಾಗಿ ಪ್ರೀತಿಸಿದೆ. ಆತನು ನನ್ನನ್ನು ಪ್ರೇಮಿಸಿದ್ದ. ನಮ್ಮಿಬ್ಬರ ಈ ಪ್ರೀತಿ ಪ್ರೇಮಗಳು ನನ್ನ ತಾಯಿಗೆ ಸರಿ ಎನಿಸದಿದ್ದರೂ ಅವನ ಹಣ ಮಾತ್ರ ನಮ್ಮ ಪೆಟ್ಟಿಗೆಯನ್ನು ಸೇರುತ್ತಿತ್ತು. ಸಕಲವೂ ಸೇರಿ ಹೋಗಿತ್ತು. ಆದುದರಿಂದ ಮುಂದೆ ಅವನಿಂದ ನನ್ನ ತಾಯಿಗೆ ಪ್ರಯೋಜನವಾಗುವಂತಿರಲಿಲ್ಲ. ಅಕಸ್ಮಾತ್ತಾಗಿ ಮನು ನಮ್ಮ ಮನೆಗೆ ಬರುವುದೇ ನಿಂತು ಹೋಗಿತ್ತು. ನಾನು ತಾಯಿಯನ್ನು ವಿಚಾರಿಸಿದಾಗ ಅವನು ಮದುವೆಯಾಗಿರಬೇಕೇನೋ ಬಿಡೆ ಅಂತ ಅಂದರು. ಮನುವಿನ ಮದುವೆಯ ಮಾತು ಕೇಳಿ ನನಗೆ ಬಹಳ ದುಃಖ ಆಯಿತು. ಇದೇ ದುಃಖದಲ್ಲಿ 1-2 ತಿಂಗಳು ಪ್ರಾಣಾಂತಿಕವಾದ ಕಾಯಿಲೆಯಲ್ಲಿ ಮಲಗಿ ಹೋದೆ. ಆಗಲೇ ನಾನು ಏಕೆ ಸಾಯಲಿಲ್ಲವೋ. ಅಂತೂ ನನಗೆ ಜ್ವರ ಬಿಟ್ಟಾಗ ನಮ್ಮ ಕೆಲಸದವಳ ಮೂಲಕ ಮನು ಮದುವೆಯಾಗಿಲ್ಲ ಅನ್ನೋ ವಿಚಾರ ಕೇಳಿ, ಹಾಗೆ ಅವನಿಗೂ ನಾನು ಸತ್ತು ಹೋದೆನೆಂದು ನಮ್ಮ ತಾಯಿ ಹುಟ್ಟಿಸಿದ ವರ್ತಮಾನದಿಂದ ಅವನು ಅರೆಹುಚ್ಚನಾಗಿದ್ದ. ಅದು ನನಗೆ ತಿಳಿಯಿತು. ಅದೇ ದಿನ ರಾತ್ರಿ ನಾನು ಮನೆ ಬಿಟ್ಟು ಹೊರಟು ಮನುವಿನ ಮನೆಗೆ ಹೋದೆ. ಅವನು ಹುಚ್ಚನಾಗಿ ಹೋಗಿದ್ದ. ಹುಚ್ಚಿನಲ್ಲಿ ಕಣ್ಣಿಗೇನು ಹಾಕಿಕೊಂಡಿದ್ದರಿಂದ 2 ಕಣ್ಗಳು ದೃಷ್ಟಿಹೀನವಾಗಿದ್ದವು. ನಮಗೆ ಕೊಟ್ಟು ಉಳಿದಿದ್ದ ಹಣವು ಖರ್ಚಾಗಿ ಹೋಗಿತ್ತು. ಆದರೆ ನನ್ನ ಹತ್ತಿರ ಮನು ಉತ್ತಮ ಸ್ಥಿತಿಯಲ್ಲಿದ್ದಾಗ ಕೊಟ್ಟ ಕೆಲವು ನಗಗಳಿದ್ದವು. ಅವುಗಳನ್ನೆಲ್ಲ ಮಾರಿ ಮನುವಿನ ಚಿಕಿತ್ಸೆ ಮಾಡಿಸಿದೆ. ಆ ಚಿಕಿತ್ಸೆಯಿಂದ ಅವನ ಹುಚ್ಚು ಸಂಪೂರ್ಣ ವಾಸಿಯಾಗದಿದ್ದರೂ ಕೆಲವು ವೇಳೆ ಅವನು ಸರಿಯಾಗುತ್ತಿದ್ದ.
ಆದರೆ ಅದರಿಂದ ಆಗಾಗ ಜ್ವರ ಬರುತ್ತಿತ್ತು. ಅಂತೂ ಮೊದಲಿನ ಮನುವನ್ನು ನನ್ನ ತಾಯಿ ಕೊಂದು ಹಾಕಿಬಿಟ್ಟಿದ್ದಳು. ಮನು ಇರೋ ಈ ಸ್ಥಿತಿಯಲ್ಲಿ ನಾನು ಅವನ ಜೊತೆ ಹೆಚ್ಚು ಕಾಲ ಇರೋದಿಲ್ಲ ಅಂತ ನನ್ನ ತಾಯಿ ಯೋಚನೆ ಮಾಡಿದ್ಲು. ಆದರೆ ಅವಳು ನನ್ನನ್ನು ಕರಿಬೇಕಾದ್ರೆ ನಾನು ಅವಳ ಜೊತೆ ಹೋಗಲಿಲ್ಲ ಅಂತ ನನ್ನ ತಾಯಿಗೆ ತುಂಬಾ ಸಿಟ್ಟು ಬಂದಿತ್ತು. ಅದ್ರ ಮೇಲೆ ನಾನು ಇಲ್ಲಿರೋದೇ ಕಷ್ಟವಾಗಿ ಹೋಯಿತು. ಕೊನೆಗೆ ನಾನು ಮತ್ತು ಮನು ಊರು ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟೆವು. ದಿನಗಳು ಕಳೆದಂತೆ ಮನುವಿನ ಬುದ್ಧಿ ಸಂಪೂರ್ಣವಾಗಿ ಲೋಪವಾಗಿ ಹೋಯಿತು. ಏನೇನು ಮಾಡಿದರೂ ಅವನಿಗೆ ವಾಸಿಯಾಗಲೇ ಇಲ್ಲ. ಕೇವಲ ರಾಣಿ ರಾಣಿ ಎಂದು ನನ್ನನ್ನು ಕರೆಯುವುದಲ್ಲದೆ ಹೆಚ್ಚಿನ ಮಾತುಗಳನ್ನೇ ಆಡುತ್ತಿರಲಿಲ್ಲ. ಆದರೆ ಅವನಿಗೆ ನಾನು ಹತ್ತಿರವಿರುವುದು ತಿಳಿಯುತ್ತಿತ್ತು. ನಾನು ಎಲ್ಲಾದರೂ ಸ್ವಲ್ಪ ಹತ್ತಿತ್ತ ಹೋದರೆ ರಾಣಿ ಅಂತ ಕೂಗ್ತಾ ಇದ್ದ. 3 ವರ್ಷಗಳಿಂದ ನಾವಿಬ್ಬರು ಆ ಮನೆಯಲ್ಲಿದ್ದೆವು. ಈಗ ಅವನಿಲ್ಲ. ಅವನೇ ಇಲ್ಲ ಎಂದ ಮೇಲೆ ಮತ್ತೆ ನನಗಿಲ್ಲೇನು ಕೆಲಸ? ಡಾಕ್ಟ್ರೇ, ನಾನು ಇದನ್ನೆಲ್ಲ ನಿಮ್ಗೆ ಯಾಕೆ ಬರಿಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಇಷ್ಟು ವರ್ಷಗಳಲ್ಲಿ ನಮ್ಮಿಬ್ಬರ ವಿಷಯದಲ್ಲಿ ಮನುಷ್ಯೋಚಿತವಾಗಿ ಕರುಣೆಯಿಂದ ವರ್ತಿಸಿದವರು ನೀವು ಮತ್ತು ಸುಬ್ಬು ಇಬ್ಬರೇ. ಆದ್ದರಿಂದ ನಿಮಗೆ ಹೇಳಿ ಹೋಗುವ ಸಲುವಾಗಿ ಇದನ್ನು ಬರೆಯಬೇಕಾಯಿತು. ನೀವು ಮನುವಿನ ಕೊನೆಗಾಲದಲ್ಲಿ ಮಾಡಿದ ಸಹಾಯ ಎಂದೂ ಮರೆಯುವಂಥದ್ದಲ್ಲ. ನನ್ನಂಥ ದರಿದ್ರ ಪ್ರಾಣಿ ನಿಮಗೆ ಯಾವ ಪ್ರತಿಫಲವನ್ನು ಕೊಡಬಲ್ಲದು? ದೇವರೇ ನಿಮಗೆ ಒಳ್ಳೆಯದು ಮಾಡಬೇಕು. ರಾಜಮ್ಮ. ಪತ್ರವನ್ನು ಓದಿ ಪಾರ್ವತಿಯ ಕೈಗೆ ಕೊಟ್ಟೆ. ಅವಳು ಓದಿದಳು. ಕಣ್ಣಾಲಿಯಲ್ಲಿ ನೀರು ತುಂಬಿತ್ತು. ನಾನೆಂಥ ಪಾಪಿ ಎಂದುಕೊಂಡಳು. ನನ್ನ ಮನಸ್ಸು ಏನೋ ಒಂದು ಥರವಾಗಿತ್ತು. ಅದು ಪಾರ್ವತಿಯ ಮಾತನ್ನೇ ಹೇಳುವಂತೆ ನಾನೆಂಥ ಪಾಪಿ ಎಂದಿತ್ತು. ಆ ದಿನ ಸಾಯಂಕಾಲ ತಿರುಗಾಡಲು ಹೊರಟಾಗ ಪಾರ್ವತಿಯು ನಾನು ಬರುತ್ತೇನೆಂದಳು. ಇಬ್ಬರು ರಾಜಮ್ಮನ ಮನೆಗೆ ಹೋದೆವು. ಆದರೆ ನಾವು ಹೋಗುವ ಮೊದಲೇ ಅವಳು ಹೊರಟು ಹೋಗಿದ್ದಳು. ಎಲ್ಲಿಗೋ, ಯಾರಿಗೆ ಗೊತ್ತು. ಕತೆ ಇಲ್ಲಿ ಮುಗಿಯುತ್ತೆ ನೋಡಿ. ಪ್ರೀತಿ ಅನ್ನೋದು ಎಂಥವರನ್ನು ಬದಲಾಯಿಸುತ್ತೆ ಅಲ್ವಾ? ತಾಯಿ ವೇಷೆಯಾದರೂ ಕೂಡ ಆಕೆ ವೇಷೆಯಾಗಲಿಲ್ಲ. ಪ್ರೀತಿಯ ಪವಿತ್ರ ಬಂಧನಕ್ಕೆ ಸಿಲುಕಿಕೊಂಡ್ಳು. ತಾನು ಪ್ರೀತಿಸಿದ ಪ್ರಿಯಕರನನ್ನು ಕೊನೆಯವರೆಗೂ ಕೂಡ ಕಾಪಾಡಿಕೊಂಡ್ಳು. ಆದರೆ ಅಚಾನಕ್ಕಾಗಿ ಅವನ ಸಾವು ಸಂಭವಿಸ್ತು. ಇಲ್ಲ ಅಂದಿದ್ರೆ ತುಂಬ ಚೆನ್ನಾಗಿ ಬಾಳ್ತಿದ್ರಲ್ವ ಅವರು. ಹಾಗೆ ಇಲ್ಲಿ ಮನುನೂ ಕೂಡ ಗ್ರೇಟು. ಯಾಕಂದರೆ ಆಕೆ ವೇಶ್ಯೆ ಮಗಳು ಅಂತ ಗೊತ್ತಿದ್ರೂ ಮನಸ್ಫೂರ್ತಿಯಾಗಿ ಇಷ್ಟಪಡ್ತಾನೆ, ಪ್ರೇಮಿಸ್ತಾನೆ. ಅವಳಿಲ್ಲ ಅಂತ ಗೊತ್ತಾದ ಮೇಲೆ ನನಗಿನ್ನು ಯಾಕೆ ಬೇಕು ಈ ಬದುಕು ಅಂತ ಅವಳ ನೆನಪಲ್ಲೇ ಹುಚ್ಚನಾಗ್ಬಿಟ್ಟಿದ್ದಾನೆ. ಹೌದಲ್ವಾ? ಎಂಥ ಒಳ್ಳೆ ಪ್ರೀತಿ ಇದು. ನಿಷ್ಕಲ್ಮಶವಾಗಿರೋ ಪ್ರೀತಿ ಪಡೆಯೋದಕ್ಕೆ ಪುಣ್ಯ ಬೇಕಂತೆ. ಪಾಪ ಇವರಿಬ್ಬರಿಗೂ ಆ ಪುಣ್ಯ ಇತ್ತು. ಆದರೆ ರಾಣಿಯ ತಾಯಿ ಹೇಳಿರೋಂಥ ಒಂದೇ ಒಂದು ಸುಳ್ಳಿಂದ ಇಡೀ ಜೀವನದ ಗತಿಯೇ ಬದಲಾಗ್ಬಿಡುತ್ತೆ ನೋಡಿ ಇವರಿಬ್ಬರದು. ಇನ್ನು ಡಾಕ್ಟರು ಊರಿನ ಜನ ಹೇಳಿದ್ರು ಅಂತ ಅವರು ಕೂಡ ಅದಕ್ಕೆ ತಲೆ ಆಡಿಸ್ತಾರೆ. ನೇರವಾಗಿ ನೋಡಾದ್ಮೇಲೆ ಅವ್ರ ಭಾವನೆಗಳೇ ಬದಲಾಗುತ್ತೆ ರಾಜಮ್ಮನ ವಿಷಯವಾಗಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ನಾವೇನು ನೋಡ್ತೀವಲ್ಲ ಅದೆಲ್ಲ ನಿಜ ಆಗಿರೋದಿಲ್ಲ. ಅವಳು ವೇಶ್ಯೆ ಅಂತ ಹೇಳ್ತಿದ್ದಾರೆ ಜನ, ಆದರೆ ಅವಳು ವೇಶ್ಯೆ ಕೆಲಸ ಮಾಡಿರೋದನ್ನು ನೋಡಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಅವ್ರ ತಾಯಿ ಮಾಡ್ತಿದ್ರಲ್ವ. ಹಾಗಾಗಿ ಪ್ರತ್ಯಕ್ಷವಾಗಿ ನೋಡಬೇಕು, ಆಮೇಲೆ ಮಾತಾಡಬೇಕು. ಆ ಸುಬ್ಬು ಮೊದಲನೇ ಸಲ ಬಂದು ಕರೆದಾಗಲೇ ಈ ಡಾಕ್ಟರ್ ಹೋಗಿದ್ರೆ ಪಾಪ ಮನು ಒಂದು ಸ್ವಲ್ಪ ದಿನಗಳಾದರೂ ಬದುಕ್ತಿದ್ನೋ ಏನೋ ಇವರು ಔಷಧಿ ಕೊಟ್ಟಿದ್ರೆ. ಆದರೆ ಇವರು ಹೋಗದೆ ಉದಾಸೀನ ಮಾಡಿಬಿಟ್ರು. ಬಹುಶಃ ಜನರ ಮಾತು ಕೇಳಿನೋ ಅಥವಾ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಯಿತು, ಈಗೇನು ಹೋಗೋದು, ಜ್ವರ ತಾನೆ, ಬೆಳಗ್ಗೆ ಹೋಗಿ ನೋಡಿದ್ರಾಯ್ತು ಅಂತ ಅಂದ್ಕೊಂಡ್ರೋ ಏನೋ. ಅಥವಾ ಆ ರಾಜಮ್ಮ ವೇಶ್ಯೆ ಅಂಥೋಳ ಮನೆಗೆ ಈಗ ಅಷ್ಟು ಅರ್ಜೆಂಟಾಗಿ ಹೋಗೋ ಅವಶ್ಯಕತೆ ಆದರೂ ಏನು, ಕಾಯಿಲೆ ಬಿಡು ಅಂತ ಒಂದು ರೀತಿ ಉದಾಸೀನದ ಭಾವನೆ ಇರ್ಬೋದು. ಒಟ್ಟಿನಲ್ಲಿ ರಾಣಿ ಅನ್ನೋಳು ಡಾಕ್ಟರ್ ಮತ್ತು ಪಾರ್ವತಿ ಕಣ್ಣಲ್ಲಾದರೂ ಒಳ್ಳೆಯವಳು ಅಂತ ಅನಿಸ್ಕೊಂಡ್ಳು. ಅವಳು ಕಷ್ಟಕ್ಕೆ ಸಹಾಯ ಮಾಡೋದಕ್ಕಾಗಲಿಲ್ವಲ್ಲ ಅಂತ ನೊಂದ್ಕೊಳ್ಳೋ ಹಾಗೆ ಮಾಡಿದಂಥ ಪಾತ್ರ ಈ ರಾಣಿಯದು. ಸರಿ, ಇದಿಷ್ಟಾಗಿತ್ತು ಮನುವಿನ ರಾಣಿ ಕಥೆಯ ಸಾರಾಂಶ.